ಸಖತ್ ಟೇಸ್ಟಿಯಾಗಿ ತುಂಬಾ ಸುಲಭವಾಗಿ ಒಂದು ಆರೋಗ್ಯಕರವಾದ ಸಾಂಬಾರ್ ರೆಸಿಪಿನ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಜ್ವರ, ಶೀತ, ನೆಗಡಿ ಆದಾಗ ಈ ಥರ ಸಾಂಬಾರನ್ನ ಮಾಡಿ ಕೊಡೋದ್ರಿಂದ ಶೀತ, ನೆಗಡಿ, ಜ್ವರ ಎಲ್ಲ ಕಡಿಮೆ ಆಗಿ ಜ್ವರದ ಬಾಗಿ ರುಚಿನ ಕೊಡುತ್ತೆ. ಇದನ್ನು ಮಾಡೋಕ್ಕೆ ಒಂದು ಕುಕ್ಕರ್ಗೆ ಟೊಮೆಟೊ, ಈರುಳ್ಳಿ, ಬೆಳ್ಳುಳ್ಳಿ, ಹಸಿಮೆಣಸಿನಕಾಯಿ, ಅರಿಶಿನ ಪುಡಿ, ಉಪ್ಪು, ನೀರು ಹಾಕಿ 2 ವಿಜಿಲು ಕೂಗಿಸಿ ಸೈಡಿಗೆ ತಿಟ್ಕೋಬೇಕು. ನಂತರ ಅದು ತಣ್ಣಗಾಗೋಷ್ಟರಲ್ಲಿ ಒಂದು ಬಾಣಲೆಗೆ ತೊಗರಿಬೇಳೆ, ಉದ್ದಿನಬೇಳೆ, ಮೆಣಸು, ಮೆಂತ್ಯ, ಜೀರಿಗೆ ಇವನ್ನೆಲ್ಲವನ್ನು ಹಾಕಿ ಹುರಿದು ಪುಡಿ ಮಾಡಿ ಅದೇ ಪೌಡರ್ಗೆ ತೆಂಗಿನಕಾಯಿ ತುರಿ, ಖಾರದ ಪುಡಿ, ನೀರು ಹಾಕಿ ರುಬ್ಬಿ ಸೈಡಿಗೆ ತಿಳ್ಕೊಬೇಕು. ನಂತರ ಬೇಯಿಸಿರ್ತಕ್ಕಂಥ ಟೊಮೆಟೊಯಿಂದ ನೀರನ್ನ ಬಸ್ತು ಸೈಡಿಗೆ ತಿಟ್ಕೊಂಡು ಟೊಮೆಟೊಯಿಂದ ಸಿಪ್ಪೆನ ತೆಗೆದು ಕಿವುಚಿಟ್ಕೋಬೇಕು. ನಂತರ ಒಂದು ಬಾಣಲೆಗೆ ಎಣ್ಣೆ, ಸಾಸಿವೆ, ಜೀರಿಗೆ, ಇಂಗು, ಬೆಳ್ಳುಳ್ಳಿ, ಒಣಮೆಣಸಿನ್ಕಾಯಿ, ಈರುಳ್ಳಿ, ಕರಿಬೇವು ಹಾಕಿ ಫ್ರೈ ಮಾಡಿ ರುಬ್ಬಿರೋ ಮಸಾಲೆ, ಕಿವುಚಿರೋ ಟೊಮೆಟೊ, ನೀರು, ಹುಣಸೆ ರಸ, ಉಪ್ಪು ಹಾಕಿ ಕುದಿಸಿ ನಂತರ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಟೊಮೆಟೊ ಸಾಂಬಾರು ರೆಡಿ ಆಗುತ್ತೆ. ಡೀಟೇಲ್ ವಿಡಿಯೋ ಬೇಕಾದರೆ ಡಿಸ್ಕ್ರಿಪ್ಷನಲ್ಲಿದೆ. ಇನ್ಸ್ಟಾಗ್ರಾಮು, ಫೇಸ್ಬುಕ್ಕಲ್ಲಿ ನೋಡೋರಾದರೆ ನಮ್ಮ ಪೇಜ್ನ ಫಾಲೋ ಮಾಡಿ.